ಬೆಂಗಳೂರಿನಲ್ಲಿ ಬೆಳ್ಳಂಬೆಳಿಗ್ಗೆ ಸದ್ದು ಮಾಡಿದೆ ಪೊಲೀಸರ ಪಿಸ್ತೂಲ್. ಒಬ್ಬ ರೌಡಿ ಶೀಟರ್ ಕಾಲನ್ನು ಸೆಳೆದಿದೆ ಪೊಲೀಸರ ಗುಂಡು. ರೌಡಿ ಶೀಟರ್ ಶ್ರೀನಿವಾಸ್ ಅಲಿಯಾಸ್ ಗುಬ್ಬಚ್ಚಿ ಸೀನನ ಮೇಲೆ ಫೈರಿಂಗ್ ಆಗಿದೆ. ಸರ್ಜಾಪುರ ಪೊಲೀಸರು ರೌಡಿ ಶೀಟರ್ ಶ್ರೀನಿವಾಸ್ ಅಲಿಯಾಸ್ ಗುಬ್ಬಚ್ಚಿ ಸೀನನ ಕಾಲಿಗೆ ಗುಂಡೇಟನ್ನು ಹೊಡೆದಿದ್ದಾರೆ. ಯಾಕೆ ಅಂತಂದರೆ ಜನವರಿ 28ನೇ ತಾರೀಕು ರಾತ್ರಿ ಇವನು ಒಂದು ಕೊಲೆ ಪ್ರಕರಣದಲ್ಲಿದ್ದ. ಕೊಲೆ ಆರೋಪ ಈತನ ಮೇಲೆ ಇತ್ತು. ಅದಾದಮೇಲೆ ಈತ ಎಸ್ಕೇಪ್ ಆಗಿದ್ದ, ತಲೆ ತಪ್ಪಿಸ್ಕೊಂಡಿದ್ದ. ಪೊಲೀಸರು ಕೂಡ ಈತನಿಗೋಸ್ಕರ ಹುಡುಕಾಟ ನಡೆಸ್ತಾ ಇದ್ರು. ಯಾವುದೋ ದಮ್ಮಸಂದ್ರದ ಬಳಿ ಯಾವುದೋ ಒಂದು ಮನೆಯಲ್ಲಿ ಅವತ್ತು ಕುಳಿತಿದ್ದಂತೆ ಇವನು. ಆ ಪೊಲೀಸರಿಗೆ ಅದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಅವನನ್ನು ಬಂಧಿಸೋದಕ್ಕೆ ಹೋದಾಗ ಪೊಲೀಸರ ಮೇಲೇನೆ ಅಟ್ಯಾಕ್ ಮಾಡಿದ್ದಾನೆ ಇವನು, ರೌಡಿ ಶೀಟರ್ ಶ್ರೀನಿವಾಸ್ ಅಲಿಯಾಸ್ ಗುಬ್ಬಚ್ಚಿ ಸೀನಾ ಅಂತ. ಈ ಸಂದರ್ಭದಲ್ಲಿ ಪ್ರಾಣ ರಕ್ಷಣೆಗಾಗಿ ಪೊಲೀಸರು ಬೇರೆ ದಾರಿ ಇಲ್ಲದೇ ಫೈರಿಂಗ್ ಮಾಡಲೇಬೇಕಾಯಿತು. ಇನ್ಸ್ಪೆಕ್ಟರ್ ನವೀನ್ ಕುಮಾರ್ ಅವರು ಈತನ ಕಾಲಿಗೆ ಈಗ ಫೈರ್ ಮಾಡಿ ಕೊನೆಗೆ ಅವನನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಇತ್ತೀಚೆಗೆ ಈ ಥರದ್ದು ಅವ್ರಿಗೆ ಗೊತ್ತಿರುತ್ತಪ್ಪ, ರೌಡಿ ಶೀಟರ್ಗಳಿಗೆ ನಾವು ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದ್ರು ಬಿಡಲ್ಲ ಅಂತ. ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದ್ರೆ ಹೆಂಗಿದ್ರು ಅವ್ರ ಕಾಲಕ್ಕೆ ಫೈರ್ ಮಾಡೇ ಮಾಡ್ತಾರೆ. ಆಮೇಲೆ ಅವ್ನು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬಿಟ್ರೆ ಕಷ್ಟ, ಎಸ್ಕೇಪ್ ಆಗ್ಬಿಟ್ರೆ ಕಷ್ಟ ಹೇಳ್ತಾರಪ್ಪ ಅಲ್ಲಿ ನನಗೆ. ಹಾಗಾಗಿ ಹಂಗಿದ್ರು ಕೂಡ ಕೆಲವರು ಪೊಲೀಸರ ಮೇಲೆ ಅಟ್ಯಾಕ್ ಮಾಡಕ್ಕೆ ಬರ್ತಾರೆ. ಈಗ ಕಾಲಿಗೆ ಏಟ್ ತಿಂದ ಮೇಲೆ ಎಲ್ಲಿ ಓಡೋಕ್ಕಾಗಲ್ಲ. ಕೊನೆಗೆ ಅವನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡಿಸಿ ಗುಣಮುಖ ಆದಮೇಲೆ ಮತ್ತೆ ಆತನನ್ನು ವಿಚಾರಣೆ ಮಾಡೋದು ಇವೆಲ್ಲ ನಡೆಯುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಅಂಬರೀಷ್ ಅವರಿಂದ ಪಡ್ಕೊಳ್ಳೋಣ. ಅಂಬರೀಷ್, ಯಾವಾಗ ನಡೆದ ಘಟನೆ ಇದು, ಏನಿದೆ ಇದ್ರ ಬಗ್ಗೆ ಅಪ್ಡೇಟ್ಸ್? ಅರವಿಂದ್, ಖಂಡಿತ ಇದು ಕಳೆದ 25ನೇ ತಾರೀಕು ವೆಂಕಟೇಶ್ ಅಲಿಯಾಸ್ ವೆಂಕಿ ಅಂತ ಆತನು ರೌಡಿ ಶೀಟರ್ ಆಗಿರುವಂತದ್ದು. ಹಾಗಾಗಿ ಆತನನ್ನ ರಾತ್ರಿ ಮನೆ ಸಮೀಪದಲ್ಲೇ ಬರ್ಬರ ಹತ್ಯೆ ಮಾಡಿ ಪರಾರಿಯಾಗಿದ್ರು. ಆ ವಿಶೇಷ ತಂಡವನ್ನು ರಚನೆ ಮಾಡಿದ ಸರ್ಜಾಪುರ ಪೊಲೀಸರು ಆರೋಪಿಗಳಿಗಾಗಿ ಹುಡುಕಾಟವನ್ನು ಮಾಡ್ತಾ ಇದ್ರು. ಆದ್ರೆ ರಾತ್ರಿ ಧ್ವಂಸಂದ್ರ ಸಮೀಪದ ಒಂದು ನಿರ್ಜನ ಪ್ರದೇಶದಲ್ಲಿ ಹೌತಿ ಕುಳಿತಿದ್ದಾರೆ ಅನ್ನೋ ಖಚಿತ ಮಾಹಿತಿ ಮೇಲೆ ಸರ್ಜಾಪುರ ಇನ್ಸ್ಪೆಕ್ಟರ್ ನವೀನ್ ನೇತೃತ್ವದಲ್ಲಿ ಆತನನ್ನ ಬಂಧನಕ್ಕೆ ಹೋಗ್ತಾರೆ. ಆ ಸಮಯದಲ್ಲಿ ಸಿಬ್ಬಂದಿ ಮೇಲೆ ಹಲ್ಲೆಗೆ ಮುಂದಾಗ್ತಾನೆ. ಆ ಸಮಯದಲ್ಲಿ ಇನ್ಸ್ಪೆಕ್ಟರ್ ನೇರವಾಗಿ ಆತನ ಕಾಲಿಗೆ ಗುಂಡು ಹೊಡೆದು ಆತನನ್ನ ವಶಕ್ಕೆ ಪಡೆದಿರುವಂತದ್ದು. ಈಗಾಗಲೇ ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಸಿ.ಕೆ. ಬಾಬು ಅವರು ಸಹ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಿದ್ದಾರೆ. ಜೊತೆಗೆ ಉಳಿದ ಆರೋಪಿಗಳನ್ನು ಸಹ ಬಂಧನ ಮಾಡೋದಕ್ಕೆ ಈಗಾಗಲೇ ಒಂದು ತಂಡ ಹೋಗಿದೆ ಅನ್ನೋ ಮಾಹಿತಿ ಬರ್ತಾ ಇರುವಂತದ್ದು. ಅಂದ್ರೆ ಇತ್ತೀಚೆಗೆ ಕೊಲೆಯಾದವನು ಸಹ ರೌಡಿ ಶೀಟರ್ ಆಗಿರುವಂತದ್ದು. ಹಳೆ ದ್ವೇಷದಿಂದ ಈ ಒಂದು ಕೊಲೆ ಮಾಡಲಾಗಿದೆ ಅನ್ನೋ ಮಾಹಿತಿ ಈಗ ಪೊಲೀಸರಿಂದ ಸಿಗ್ತಾ ಇದೆ. ಹಾಗಾಗಿ ಇತ್ತೀಚೆಗೆ ಆನೇಕಲ್ ತಾಲೂಕಿನಲ್ಲಿ ರೌಡಿ ಶೀಟರ್ಗಳ ಇರ್ಬೋದು ಅಥವಾ ಪುಡಿ ರೌಡಿಗಳ ಹಾವಳಿ ಪದೇ ಪದೇ ಹೆಚ್ಚುತ್ತಾ ಇರೋ ಹಿನ್ನೆಲೆ ಪೊಲೀಸರು ಸಹ ಅದಕ್ಕೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳೋದಕ್ಕೆ ಈಗ ಮುಂದಾಗಿರುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ಅಂಬರೀಷ್.